ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು. ಸೊ ತಮ್ಮ ಒಂದು ಹೆಸರು ಇನ್ಕರೆಕ್ಟ್ ಅಕೌಂಟ್ ಡೀಟೇಲ್ಸಲ್ಲಿ ಬಂದಿದೆ, ಬಟ್ ಯಾವ ರೀತಿ ನಾವು ಕೆ ಇ ಅವರಿಗೆ ಅಪ್ರೋಚ್ ಮಾಡಬೇಕು ಅಂತೇಳಿ. ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೆ ಇ ಅವರು ಆಲ್ರೆಡಿ ತಮ್ಮ ಒಂದು ನೋಟಿಫಿಕೇಷನಲ್ಲಿ ಸೊ ನಾವೊಂದು ಲಿಂಕನ್ನು ಕೊಡ್ತೀವಿ, ರೀಫಂಡ್ ಲಿಂಕನ್ನು. ಆ ಒಂದು ಲಿಂಕಲ್ಲಿ ನೀವು ನಿಮ್ಮ ಹೆಸರನ್ನು ಎಂಟರ್ ಮಾಡಬೇಕು ಅಂತ ಹೇಳಿದರು, ಬಟ್ ಇವತ್ತಿನವರೆಗೂ ಲಿಂಕ್ ಬಿಟ್ಟಿರಲಿಲ್ಲ. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ ಕೆ ಇ ವೆಬ್ಸೈಟ್ಗೆ ನೀವು ಹೋದರೆ ಇಲ್ಲಿ ಕೆಳಗಡೆ UG NEET 2023 ಮರುಪಾವತಿ ಲಿಂಕ್ ಅಂತ ಕಾಣಿಸ್ತದೆ, ರೈಟ್. ಸೊ ಈ ಒಂದು ಮರುಪಾವತಿ ಲಿಂಕ್ ಯಾರ್ಯಾರ ಹೆಸರುಗಳು ನಿಮ್ಮ ಒಂದು ಅವತ್ತಿನ ಒಂದು ಲೀಸ್ಟಲ್ಲಿ ಬಂದಿದೆ, ಸೊ ಆ ಒಂದು ಲೀಸ್ಟ್ ಬೇಕಂದ್ರೂ ಕೂಡ ಇಲ್ಲೇ ಇದೆ. ಸೊ UG NEET 2023 ಮರುಪಾವತಿಗೆ ಅರ್ಹರಾಗಿರೋ ಅಭ್ಯರ್ಥಿಗಳ ಸೂಚನೆ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತದೆ. ಆ ರೀತಿ ಹೆಸರು ಇದ್ದವರು UG NEET 2023 ಮರುಪಾವತಿ ಲಿಂಕ್ ಅಂತ ಏನು ಕೊಟ್ಟಿದ್ದಾರೆ, ಈ ಒಂದು ಲಿಂಕಲ್ಲಿ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡನ್ನು ಹಾಕಿಬಿಟ್ಟು ಸೊ ನೀವು ನಿಮ್ಮ ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ಇಲ್ಲಿ ಹಾಕಬೇಕಾಗ್ತದೆ. ಅದು ನಿಮ್ಮದಾಗಿರ್ಬೋದು, ನಿಮ್ಮ ಪೇರೆಂಟ್ಸ್ದಾಗಿರ್ಬೋದು. ನೋಡಿ ಯಾವ ರೀತಿ ಆಪ್ಷನ್ ಕೊಡ್ತಾರೆ ಅಂತೇಳಿ, ಯಾಕಂದರೆ ನಾನು ನೋಡೋದಕ್ಕಾಗೋದಿಲ್ಲ. ಸೊ ಈ ಒಂದು ಲಿಂಕನ್ನು ಯೂಸ್ ಮಾಡಿ ಮರುಪಾವತಿ ಲಿಂಕನ್ನು ಸೊ ನೀವು ಫಿಲ್ ಮಾಡಿ. ಸೊ ಫಿಲ್ ಮಾಡಿದರೆ 31st ಟೈಮ್ ಇದೆ. ಅದಾದಮೇಲೆ ನಿಮ್ಮ ರೀಫಂಡ್ ಸ್ಟಾರ್ಟ್ ಆಗ್ತದೆ. ಸೊ ಇದು ಬರೀ UG NEET ದವರಿಗೆ ಮಾತ್ರ ಅಲ್ಲ, ಯಾರ್ಯಾರು UG CET ಯಲ್ಲೂ ಕೂಡ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಿದಿರಿ ಅಂಥವರು ಕೂಡ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಸೊ ಪೇ ಮಾಡ್ಬೋದು. ನೋಡಿ, ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ UGE ಅಂತಲೂ ಬರ್ತದೆ. ಅಂದರೆ ಇಲ್ಲಿ ನಿಮ್ಮ ಮೆಡಿಕಲ್, ನಿಮ್ಮ ಒಂದು CET ನಂಬರ್ನ ಹಾಕಿ ನೀವು ಇಲ್ಲಿ ಮುಂದುವರಿಬೇಕಾಗ್ತದೆ. ಸೊ ನೋಡಿ, CET ಅವರಿಗೂ ಕೂಡ ನನ್ನ ಲೆಕ್ಕದಲ್ಲಿ ಬರಬಹುದು, ಇಲ್ಲ CET ಅವರಿಗೆ ಸಪ್ರೇಟ್ ಆದ ಲಿಂಕನ್ನು ಕೊಟ್ಟು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದರ ಬಿಟ್ಟು ಸೊ ಇಲ್ಲಿ ನೀವು ನಿಮ್ಮ ಒಂದು CET ನಂಬರ್ನ ಹಾಕಿಬಿಟ್ಟು ಎಂಟ್ರಿ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.